ಕಂತೆ ಯಂತ್ರಗಳಿದ್ದವು. ಈಗ ಹೊಸದಾಗಿ ಆವಿಷ್ಕಾರಗಳಾಗಿದೆ. ಆ ಆವಿಷ್ಕಾರಕ್ಕೆ ಅನುಗುಣವಾಗಿ ಮತ್ತೆ ಈ ಭದ್ರಾವತಿ ಮತ್ತೆ ಇದು ಬೆಳಿಬೇಕು ಕಾರ್ಮಿಕರಿಗೆ. ಆ ಮೂಲಕ ದುಡಿತಕ್ಕಂಥ ಶಕ್ತಿಯನ್ನು ರೂಪಿಸಬೇಕು. ಹಾಗಾದಾಗ ಮಾತ್ರ ಇದು ನಮ್ಮ ದೇಶ ಉನ್ನತ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ. ಕೈಗಾರಿಕೋದ್ಯಮಿಗೆ ಪ್ರಾಯಶಃ ಇವತ್ತೇನಾದರೂ ಸರ್ ಎಂ ವಿಶ್ವೇಶ್ವರಯ್ಯನವರು ಬದುಕಿದ್ದಿದ್ರೆ, ಅವರು ಕಟ್ಟಿ ಬೆಳೆದಂಥ ಈ ಕಾರ್ಖಾನೆ ಇಷ್ಟು ಇದಾಗಿದೆ ಅನ್ನೋದ್ರೆ ಪ್ರಾಯಶಃ ಅವ್ರಿಗೆ ಕೊಟ್ಟಂಥ ಭಾರತ ರತ್ನ ಅನ್ನೋ ಒಂದು ಬಿರುದು ಏನಿದೆಯಲ್ಲ, ಅದನ್ನು ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕಳಿಸ್ತಿದ್ರು, ಅದನ್ನು ರಿಜೆಕ್ಟ್ ಮಾಡ್ತಿದ್ರು ಅಂತ ಅನಿಸುತ್ತೆ ನನಗೆ. ನೀವು ಕೊಟ್ಟಂಥ ಭಾರತ ರತ್ನ ಏನು ಕೊಟ್ಟಿದ್ದೀರಿ, ನಾನು ಅದನ್ನು ತಿರಸ್ಕರಿಸ್ತೀನಿ, ನೀನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಅವರು ಸವಾಲು ಹಾಕ್ತಿದ್ರು ಅಂತ ಅನಿಸುತ್ತೆ ನಮ್ಮ ಸಂಸದರು ಹೇಳೋದು. ಇದನ್ನು ಕೇಂದ್ರದಲ್ಲಿ ನಮ್ಮ ಪ್ರಧಾನಿಯವರು ಮೋದಿಯವರು ಅವ್ರ ಗಮನಕ್ಕೂ ತಂದು ಇದನ್ನು ಯಶಸ್ವಿಯಾಗಿ ಮತ್ತೆ ಕಾರ್ಖಾನೆ ವಿಜೃಂಭಿಸಬೇಕು, ಕಾರ್ಮಿಕರು ಅವ್ರ ಬದುಕು ರೂಪುಗೊಳ್ಳಬೇಕು ಅನ್ನುವ ನಮ್ಮ ಆಶಯವನ್ನು ಸನ್ಮಾನ್ಯ ಕುಮಾರಸ್ವಾಮಿಯವರು ಇಲ್ಲಿಂದ ನಿರ್ಗಮಿಸುವ ವೇಳೆಯಲ್ಲಿ ನಾನು 100ಕ್ಕೆ 100 ಮಾಡೇ ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಇನ್ನು ನಮ್ಮ ಎಡಭಾಗದಲ್ಲಿರ್ತಕ್ಕಂಥ